ನಮಸ್ಕಾರ, ಶುಭೋದಯ. ಇಂದ್ರಿಯಗಳ ಅರಸನಿ ಇನ ಕಾಣ್ಕೆಗೆ ಬೆಳಕಾಗಿ ಜಗದ ರೂಹುಗಳ ಕಿರಣ ರೇಖೆಗಳ ಕಣ್ಣೊಳಗೆ ರೂಪಿಸುತ್ತಾ ಆಕಾರದ ಅನುಭವಗಳೆರಕ ನೀಡುವ ಅಕ್ಷಯ ಅಕ್ಷಿ ರವಿ. ಅಕ್ಷಿ ಅಂತಂದರೆ ಕಣ್ಣು. ಇವತ್ತು ರವಿಯನ್ನು ನಾವು ಕಣ್ಣು ಯಾಕೆಂದರೆ ದೃಷ್ಟಿಯ ಇಂದ್ರಿಯವಾಗಿ ನೋಡುವ ಪ್ರಯತ್ನ ಮಾಡಿದ್ದೀವಿ. ಇಂದ್ರಿಯಗಳ ಅರಸನಿ ಇನ, ಇಂದ್ರಿಯಗಳ ರಾಜ, ಇಂದ್ರಿಯಗಳ ಅರಸ ಇವನು ಯಾರು? ಇನ ಅಂದರೆ ರವಿ. ಕಾಣ್ಕೆಗೆ ಬೆಳಕಾಗಿ, ಇದು ಭೌತಿಕ ನಿಯಮ. ಯಾವುದೇ ವಸ್ತು ನಮ್ಮ ದೃಗ್ಗೋಚರವಾಗಬೇಕು ಅಂದರೆ ನಮ್ಮ ದೃಷ್ಟಿಗೆ ಬೀಳಬೇಕು, ಕಾಣಬೇಕು ಅಂತಂದರೆ ಅದು ಅದರ ಮೇಲೆ ಬೆಳಕು ಬಿದ್ದು ಪ್ರತಿಫಲಿತವಾಗಿ ಆ ಒಂದು ಚಿತ್ರ ನಮ್ಮ ಕಣ್ಣಿನ ಪಟಲದ ಮೇಲಿಂದ ಹಾದು ಮಿದುಳಿಗೆ ಅದು ಚಿತ್ರದ ಕಲ್ಪನೆ ಸಿಗುತ್ತೆ. ಹೀಗೆ ಕಾಣ್ಕೆಗೆ ಬೆಳಕಾಗಿ ಜಗದ ರೂಹುಗಳ, ಜಗತ್ತಿನ ರೂಪ ರೇಖೆ ಇವುಗಳನ್ನು ಜಗತ್ತಿನ ಆಕಾರವನ್ನು, ವಸ್ತುಗಳ ಪರಿಚಯವನ್ನು ಕಿರಣ ರೇಖೆಗಳ ಕಣ್ಣೊಳಗೆ ರೂಪಿಸುತ್ತಾ, ಇವೆಲ್ಲ ನಾನು ಆಗಲೇ ಹೇಳಿದಾಗೆ ಹೊರಗಿನ ಚಿತ್ರಣ ಕಣ್ಣಿನ ಒಳಭಾಗದಲ್ಲಿ ಬಿದ್ದು ಮಿದುಳಿಗೆ ಸಂದೇಶ ಹೋಗುತ್ತಲ್ಲ, ಅದನ್ನು ಇಲ್ಲಿ ಹೇಳ್ತಾ ಇರೋದು. ಕಿರಣ ರೇಖೆಗಳ ಕಣ್ಣೊಳಗೆ ರೂಪಿಸುತ್ತಾ, ಕಣ್ಣೊಳಗೆ ಆ ಚಿತ್ರ ಮೂಡಬೇಕಂತಂದರೆ ಬೆಳಕು ಬೇಕೇ ಬೇಕು ಅನ್ನೋದು ಅಂಡರ್ಲೈನಿಂಗ್ ಪಾರ್ಟ್. ಆಕಾರದ ಅನುಭವಗಳ ಎರಕ. ಹೀಗಾಗಿ ಎಲ್ಲ ನಾವು ನೋಡುವ ಪ್ರತಿಯೊಂದು ವಸ್ತುವಿನ ಆಕಾರ ಮತ್ತು ಅನುಭವ, ಆಕಾರದ ಅನುಭವ ಇವುಗಳ ಎರಕ ಅಂತಂದರೆ ಅಚ್ಚು, ಅಂದರೆ ಅದರ ಇಂಪ್ರಿಂಟ್. ಆ ಅಚ್ಚು ಮನಸ್ಸಿನಲ್ಲಿ ಅಥವಾ ನಮಗೆ ಇಂದ್ರಿಯಕ್ಕೆ ಅಂದರೆ ಮನಸ್ಸಿಗೆ ಗೋಚರವಾಗುವ ಹಾಗೆ ಮಾಡುವಲ್ಲಿ ಬೆಳಕಿನ ಪಾತ್ರ ದೊಡ್ಡದು ಅಂತ. ಹೀಗೆ ಆಕಾರದ ಅನುಭವಗಳೆರಕ ನೀಡುವ ಅಕ್ಷಯ ಅಕ್ಷಿ. ಅಕ್ಷಯ ಅಕ್ಷಿ ಅಂತಂದರೆ, ಅಕ್ಷಯ ಅಂತಂದರೆ ತಮಗೆಲ್ಲ ಗೊತ್ತಿರುತ್ತೆ. ಅಕ್ಷಯ ಪಾತ್ರೆ ಅಕ್ಷಯವಾಗೋದು ಅಂದರೆ ಯಾವುದು ಕ್ಷಯವಲ್ಲವೋ ಅದು ಅಕ್ಷಯ. ಅಂದರೆ ನಿರಂತರವಾಗಿ ದೊರಕುವಂಥದ್ದು. ಈ ರವಿಯ ಬೆಳಕು ಅಥವಾ ರವಿಯ ಕಣ್ಣು ನಮಗೆ ಈ ರೀತಿಯಾಗಿ ಅಕ್ಷಯದ ಅಕ್ಷಿಯಾಗಿದೆ ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ನೋದನ್ನು ಇವತ್ತು ಹೇಳ್ತಾ ಇದ್ದೀವಿ. ಆಕಾರದ ಅನುಭವಗಳೆರಕ ನೀಡುವ ಅಕ್ಷಯ ಅಕ್ಷಿ ರವಿ. ಹೀಗೆ ರವಿ ಇವತ್ತು ನಮಗೆಲ್ಲರಿಗೂ ಕಣ್ಣಾಗಿ ಗೋಚರಿಸಿದ್ದಾನೆ. ನಮಗೆ ಅವನ ಬೆಳಕಿನ ಮೂಲಕ ಜಗತ್ತಿನ ಅನುಭವ ಆಗ್ತಾ ಇದೆ ಅಂತ ತಿಳ್ಕೊಳ್ತಾ ಇವತ್ತಿನ ಶುಭೋದಯದ ವಿಚಾರಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.